ಜಂಟಿ ಆಶ್ರಯದಲ್ಲಿ ಇಲ್ಲಿ ಬಂದಿದ್ದೀವಿ. ಇಲ್ಲಿ ವಿಷಯ ಸ್ವಲ್ಪ ಚಿಂತನೆ ಮಾಡುವಂಥ ವಿಷಯಕ್ಕೆ ನಾವಿಬ್ರು ಎಲ್ಲ ಸಂಸ್ಥೆಗಳು ಸೇರಿ ಮೀಟಿಂಗ್ ಮಾಡಿಕೊಂಡು ತಮ್ಮ ಮುಂದೆ ಬಂದಿದ್ದೀವಿ. CPMI ಅಂತ ಏನೋ ಒಂದು ಸಂಸ್ಥೆ ರಾಜಕೀಯ ಪಕ್ಷದವರು ಇವತ್ತೇನೋ 8 ತಾರೀಕಿಗೇನೋ ಅವರು ಪ್ರತಿಭಟನೆ ಮಾಡ್ತಾರಂತ ಒಂದು ವಿಷಯ ತಿಳಿದು ಬಂದಿದ್ದಕ್ಕೆ ಮೀನುಗಾರರ ಸಮಸ್ಯೆಗೆ ಅವರು ಸೊಲ್ಯೂಷನ್ ಕೊಡ್ತಾರಂತ ಒಂದೇನೋ ಪ್ರತಿಭಟನೆ ಅಂತೆ. ಮೀನುಗಾರರ ಸೊಲ್ಯೂಷನ್ಗೆ ನಮ್ಮ ಪೂರ್ವಜರು ಎಲ್ಲ ಸೇರಿಕೊಂಡು ಆ ಸಂದರ್ಭದಲ್ಲೇ ಒಂದು ಸಂಸ್ಥೆನೆಲ್ಲ ಕಟ್ಕೊಂಡು ಬಂದು ಇವತ್ತಿನ ದಿವಸ ತನಕ ಯಾವುದೇ ರಾಜಕೀಯ ಪಕ್ಷಗಳು ಬಂದು ಸರ್ಕಾರ ನಡೆಸಿದಾಗ ಸರ್ಕಾರಗಳು ಮೀನುಗಾರರ ಪರವಾಗಿ ಇರ್ತದೆ. ಅದನ್ನು ಬಿಟ್ಟು ಮೀನುಗಾರರು ಯಾವತ್ತೂ ಸರ್ಕಾರದ ವಿರುದ್ಧ ಹೋಗೇ ಇಲ್ಲ. ಯಾವತ್ತೋ ಒಂದು ಸಂದರ್ಭದಲ್ಲಿ MRPL ಒಂದು ವಿಷಯ ಬಂದಾಗ ಆ ಒಂದು ವಿಷಯಕ್ಕೆ ಹೋದಾಗ ಅದು ವರ್ಲ್ಡ್ ವೈಸ್ ನ್ಯೂಸ್ ಆಗಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ಯಾವುದೋ ಒಂದು ಪಕ್ಷ ಬಂದು ನಮಗೆ ಮೀನುಗಾರರ ಬೃಹತ್ ರ್ಯಾಲಿ ಏನೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭ ನಮ್ಮ ಗಮನಕ್ಕೆ ಯಾವುದೇ ಮೀನುಗಾರರ ಸಂಘಟನೆಯೂ ಅವ್ರ ಜೊತೆ ಇಲ್ಲ. ಯಾವ ಮೀನುಗಾರರ ಸಂಘಟನೆಯೂ ಅವ್ರ ಜೊತೆ ಕೈ ಜೋಡಿಸಿಲ್ಲ. ಇದನ್ನು ಸ್ಪಷ್ಟೀಕರಣ ಕೊಡೋಕ್ಕೆ ನಾವಿವತ್ತು ಇಲ್ಲಿ ಸೇರಿದ್ದೀವಿ. ಇವತ್ತಿನ ಕಾಲಘಟ್ಟದಲ್ಲಿ ಅವರಿಗೆ ಇನ್ನೂ ಗೊತ್ತಿಲ್ಲ, ಒಂದು 45.5 ಕೋಟಿಯ ಕೆಲಸ ಕಾರ್ಯಗಳು ಆರಂಭವಾಗಿದೆ. ಎಷ್ಟೋ ವರ್ಷದ ಬೇಡಿಕೆ ನಮ್ದು. ಹಲವಾರು ಪಕ್ಷಗಳು ಬಂದು ಸರ್ಕಾರ ನಡೆಸಿದಾಗ ಎಲ್ಲರೂ ಸಹಾಯ ಮಾಡಿದ್ದಾರೆ. ಯಾವ ಪಕ್ಷನೂ ಸಹಾಯ ಮಾಡಿಲ್ಲ ಅಂತಿಲ್ಲ, ಯಾವ ಸರ್ಕಾರನೂ ಸಹಾಯ ಮಾಡಿರ್ತಿಲ್ಲ. ಎಲ್ಲ ಸರ್ಕಾರ ನಮಗೆ ಕೊಟ್ಟಿದೆ. ಅದು ಇವತ್ತಿನ ಸರ್ಕಾರ ಕೂಡ ನಮಗೆ 49.5 ಕೋಟಿಯ ಕೆಲಸ ಕಾರ್ಯಗಳು ನಡೆದಿದೆ, ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನೊಂದು ಬಂದು 37.5 ಕೋಟಿಯ 6 ತಾರೀಕಿಗೆ ಶಂಕುಸ್ಥಾಪನೆ ಇದೆ. ಫಸ್ಟ್ ಸ್ಟೇಜ್, ಥರ್ಡ್ ಸ್ಟೇಜ್ ಕೆಲಸ ಆರಂಭವಾಗಿದೆ. ಸೊ ಇದೆಲ್ಲ ಅವರಿಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಇದಕ್ಕೆ ನಾವು ಇವತ್ತು ಪ್ರೆಸ್ ಮೀಟಲ್ಲಿ ಬಂದು ನಮ್ಮ ಅನಿಸಿಕೆಗಳನ್ನು ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಿದ್ವಿ. ಮತ್ತೆ ಮಿಕ್ಕಿದನ್ನೆಲ್ಲ ಆಲ್ರೆಡಿ ನಾವು ನಿಮಗೆ ಒಂದು ವಿಷಯದಿಂದ ತಿಳಿಸಿ ಎಲ್ಲ ಇದರಲ್ಲಿ ಪ್ರತಿ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ನಮ್ಮ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಅನಿಲಣ್ಣ ಇದ್ದಾರೆ, ನಮ್ಮ ಪರ್ಸಿಂಗಿನ ಅಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರು ಮೋನಣ್ಣ ಇದ್ದಾರೆ, ಟೋಲ್ಬೋಟ್ ಯೂನಿಯನ್ ಉಪಾಧ್ಯಕ್ಷರಾದಂಥ ಇಬ್ರಾಹಿಂ ಸಾಹೇಬ್ ಇದ್ದಾರೆ, ನಮ್ಮ ಟೋಲ್ಬೋಟ್ ಯೂನಿಯನ್ ಸೆಕ್ರೆಟರಿ ಆದಂಥ ರಾಜೇಶ್ ಸರ್ ಇದ್ದಾರೆ, ನಮ್ಮ ಹಿರಿಯವರು ನಮ್ಮ ಎಲ್ಲ ಕಮಿಟಿಯಲ್ಲೂ ನಮಗೆ ಮಾರ್ಗದರ್ಶನ ಮಾಡುವಂಥ ಹರಿಶ್ಚಂದ್ರ ಡಿಗ್ರಿ ಅವರು ಇದ್ದಾರೆ. ಸೊ ಇವರೆಲ್ಲ ನಾವು ಸೇರಿಕೊಂಡು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಯಾವುದೇ ಮೀನುಗಾರರು ಯಾವುದೇ ವಿಷಯದಲ್ಲಿನೋ ಯಾವುದೇ ಪ್ರತಿಭಟನೆಗೆ ನಮ್ಮ ಸಹಕಾರ ಇಲ್ಲ, ಯಾವ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತಾ ಇಲ್ಲ. ಈ CPMI ಯಾರು ಮಾಡ್ತಾ ಇದ್ದಾರೋ ಅವರು ಕೇರಳದಲ್ಲಿ ಬೋಟ್ ಇದ್ದಾಗ, ಅಲ್ಲಿ ಅವ್ರದ್ದು ಸ್ಟ್ರಾಂಗ್ ಇದ್ದಾಗ ಅಲ್ಲಿ ಬಿಡಿಸ್ಕೊಳ್ಳುವಂತ ಪರಿಸ್ಥಿತಿಯನ್ನು ಮಾಡಬೇಕು. ಅವರು ಇಂಥ ಹೋರಾಟಗಳಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ತಮಿಳುನಾಡಲ್ಲಿ ಬೋಟ್ಗಳಿಗೆ ನಮ್ಮ ಬೋಟ್ಗಳಿಗೆ ಹೊಡೆದಾಗ ಅಲ್ಲಿ ಪ್ರತಿಭಟನೆ ಮಾಡಬೇಕಿತ್ತು. ಹೋಗ್ಬಿಟ್ಟು ಕೇರಳದಲ್ಲಿ ನಮ್ಮ ಬೋಟ್ ಹಿಡಿದು 3 ಲಕ್ಷ 5 ಲಕ್ಷ ಬಾಯಿ ಬಂದಂಗೆ ಫೈನ್ ಹಾಕುವಾಗ ನಮ್ಮ ಸರ್ಕಾರ ಸ್ಪಂದಿಸಿದೆ. ಅವಾಗ ಇವರೆಲ್ಲ ಎಲ್ಲಿದ್ರಂತ ನಮ್ಮದೊಂದು ಪ್ರಶ್ನೆ ಚಿತ್ರದಲ್ಲಿ ಮಾಡಿದ್ದೀವಿ. ಇವತ್ತು ನಾವು ಎಲ್ಲ ಕೆಲಸಗಳನ್ನು ಸರ್ಕಾರ ನಮಗೆ ಮಾಡಿಕೊಳ್ಳುವಾಗ ಮೀನುಗಾರರನ್ನು ಅಷ್ಟು ಕೇವಲವಾಗಿ ತಗೊಂಡು ಮೀನುಗಾರ ಸಂಸ್ಥೆಗಳಲ್ಲಿ ವಿಚಾರಣೆ ಮಾಡದೆ ಏನೋ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮಲ್ಲಿ ತಾಳ್ಮೆ ಇಲ್ಲ. ನಮ್ಮ ತಾಳ್ಮೆ ಶಕ್ತಿಯನ್ನು ಯಾರು ಪ್ರಯತ್ನ ಮುಗಿಸೋದು ಬೇಡ, ನಮ್ಗೆ ಯಾರು ಸಹಾಯನೂ ಬೇಡ. ಮೀನುಗಾರರು ಸೆಲ್ಫ್ ರೆಸ್ಪೆಕ್ಟ್ ಅಲ್ಲಿ ಬದುಕೊಳ್ಳುವರು. ನಿಮ್ಗೆ ಗೊತ್ತಿದ್ದ ಹಾಗೆ ಮೀನು ಕಡಲಿಗೆ ಹೋಗುವವನು, ಕಡಲಲ್ಲಿ ಜೀವನ ಮನೆಯಲ್ಲಿ ಹೋಗುವವನು ಬರ್ತೀನಂತ ಹೇಳಿ ಹೋಗಲ್ಲ, ಅವನು ಹೋಗ್ತೇನೆ ಅಂತ ಹೋಗುವಿಲ್ಲ, ಬರ್ತಾನಂತ ಧೈರ್ಯ ಇಲ್ಲ ಅವನಿಗೆ. ಸ್ವಂತ ವೀರರು ಸಾಹಿತ್ಯದ ಗೊತ್ತಿದ್ರು ಅಲ್ಲಿ ಹೋಗುದು ವೀರರು. ಆ ವೀರರಿಗೆ ಇಂಥ ಅವಮಾನಗಳನ್ನು ಯಾರು ಮಾಡಬಾರ್ದು ಅಂತ ನಮ್ಮ ರಿಕ್ವೆಸ್ಟ್ ಇದೆ. ದಯವಿಟ್ಟು ಏನೇ ಇದ್ರು ನಮ್ಮ ಸಂಸ್ಥೆಗಳಿದೆ, ನಮ್ಗಿಂತ ದೊಡ್ಡ ಸಂಸ್ಥೆ ಒಂದು ಕ್ರಿಯಾ ಸಮಿತಿ ಅಂತ ನಾವು ಮಾಡಿದ್ದೀವಿ. ಇದು ನಮ್ದು ಎಷ್ಟೇ ಸಂಘಟನೆ, ಮಲ್ಪೆ ಬಂದರಾಗಲಿ, ಮಂಗಲ್ ಬಂದರಾಗಲಿ, ಕಾರವಾರ ಬಂದರಾಗಲಿ, ಗಂಗೋಲಿ ಎಲ್ಲೇ ಆಗಲಿ, ನಮ್ಮೊಂದು ಸಂಘಟನೆ ದೊಡ್ಡ ಸಂಘಟನೆ ಅಂದ್ರೆ ಕ್ರಿಯಾ ಸಮಿತಿ. ಆ ಕ್ರಿಯಾ ಸಮಿತಿಯಲ್ಲಿ 160 ಸಂಸ್ಥೆಗಳು ಪಾಲ್ಗೊಳ್ಳುತ್ತಿವೆ. ಅಂತ ಸಂಸ್ಥೆಗಳನ್ನು ನಾವು ಏನು ಇದು ಮಾಡದೆ, ಬೃಹತ್ ಪ್ರತಿಭಟನೆ ಆಗಲಿ ಯಾವ್ದು ಚಿಂತನೆ ಮಾಡದೆ, ಇದು ಯಾರು ಒಂದು ಪಕ್ಷದವರು ಬಂದು ಚಿಂತನೆ ಮಾಡಿಕೊಂಡು ಅವರ ಲಾಭಗೋಸ್ಕರ ಮಾಡ್ಕೊಂಡು ಹೋಗೋದಾದ್ರೆ ಇಂಥವರಿಗೆಲ್ಲ ನಾವು ಧೈರ್ಯವಾಗಿ ಫೇಸ್ ಮಾಡುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಸೊ ತಮ್ಮ ಈ ವಿಷಯ ನಾನು ಮುಂದೆ ಯಾಕೆ ಇರ್ತೀನಿ ಅಂದ್ರೆ ನಮ್ಗೆ ಸ್ವಲ್ಪ ಮನಸ್ಸಿಗೆಲ್ಲ ಬೇಜಾರಾಗಿದೆ ಎಲ್ಲರಿಗೂ. ಸೊ ನೀವು ದಯವಿಟ್ಟು ಇನ್ನು ಮುಂದೆ ಮೀನುಗಾರರಿಗೆ ಯಾವ ರೀತಿಯ ತೊಂದರೆ ಆಗದಂತೆ ನಮ್ಮನ್ನು ನೀವು ರಕ್ಷಿಸಬೇಕಂದ್ರೆ ನಾನು ನಿಮ್ಮ ಹತ್ರ ಇವತ್ತು ಕೇಳಕ್ಕೆ ಬಂದಿದ್ದೀನಿ. ಇವಾಗ ಇನ್ನೊಂದು ನಮ್ಮ ಕೃಷಿ ಅಧ್ಯಕ್ಷರು ಸ್ವಲ್ಪ ಮಾತಾಡ್ತಾರೆ, ಮತ್ತೆ ಮಾಜಿ ಅಧ್ಯಕ್ಷರು ಸ್ವಲ್ಪ ಮಾತಾಡ್ತಾರೆ, ಅವರವರ ಅನಿಸಿಕೆ ಹೇಳ್ತಾರೆ.
ಕರ್ನಾಟಕ ಪಡಿಸಿನ ಮೀನುಗಾರರ ಸಂಘ ಮಂಗಳೂರು ಇದರ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಮಂಗಳೂರು ಧಕ್ಕೆಯಲ್ಲಿ ಸಾಧಾರಣ ಒಂದು 50-60 ವರ್ಷದಿಂದ ನಮ್ಮ ಮೀನುಗಾರಿಕೆ ನಡೀತಾ ಉಂಟು. ಇಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ಅಂತ ಇಲ್ಲ, ನಾವೆಲ್ಲ ಸಂಘಟನೆಯಲ್ಲಿ ಎಲ್ಲರೂ ಒಟ್ಟಿಗಿದ್ದೇವೆ, ಮೀನುಗಾರರು ಎಲ್ಲ ಒಟ್ಟಿಗಿದ್ದೇವೆ. ನಮ್ಗೆ ಏನಾದರೂ ಕಷ್ಟ ಬಂದ್ರೆ ಆಯಾಯ ಸರ್ಕಾರ, ಯಾವ ಸರ್ಕಾರ ಇರ್ತದೆ ಅವರ ಹತ್ರ ನಮ್ಮ ಬೇಡಿಕೆಯನ್ನು ಇಡ್ತೇವೆ. ಆ ಬೇಡಿಕೆಯನ್ನು ಸ್ಪಂದಿಸಿ ಒಳ್ಳೆ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ, ಈಗ ಕೂಡ ಕೊಡ್ತಾ ಇದ್ದಾರೆ. ಈಗಿನ ಸರ್ಕಾರ ಕೂಡ ನಮ್ಗೆ 3ನೇ ಹಂತದ ಕಾಮಗಾರಿ ಈಗ ನಡೀತಾ ಇದೆ. ಇನ್ನೊಂದು ಕಾಮಗಾರಿ ಈಗಾಗಲೇ ಶಂಕುಸ್ಥಾಪನೆಗೆ ಉಂಟು. ಹಾಗೆಯೇ ಈಗ ಇಡೀ ದೇಶದಲ್ಲಿ ಉತ್ತಮ ರೀತಿಯ ಮೀನುಗಾರಿಕೆಗೆ ಪ್ರೋತ್ಸಾಹ ಕೊಡುವಂತ ಸರ್ಕಾರಗಳು ಕರ್ನಾಟಕ ಸರ್ಕಾರದಲ್ಲಿ ಬಂದಿವೆ. ಇವತ್ತು ನಮಗೆ ಯಾವುದೇ ಒಂದು ರಾಜ್ಯದಲ್ಲಿ ಸಿಗದಂತ ಡೀಸೆಲ್ ಸಬ್ಸಿಡಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮೀನುಗಾರರ ಕಷ್ಟವನ್ನು ನೋಡಿ ನಮಗೆ ಕೊಡ್ತಾ ಉಂಟು. ಈಗಾಗಲೇ ಹಲವಾರು ಸಲ ನಾವು ನಮ್ಮ ಬೇಡಿಕೆಗಳನ್ನು ಇಟ್ಟಾಗ ಸರ್ಕಾರ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ನಮ್ಮ ಮಂಗಳೂರಿನ ಹಾಗೂ ಇಡೀ ಕರ್ನಾಟಕದ ಮೀನುಗಾರರಿಗೆ ಸರ್ಕಾರ ಸ್ಪಂದನೆ ಕೊಡ್ತಾ ಉಂಟು. ಹಾಗಾಗಿ ಈಗ ಯಾವುದೋ ಒಂದು ರಾಜಕೀಯ ಪಕ್ಷ ಏನೋ ಅವರಿಗೆ ಕೆಲಸ ಇಲ್ಲದಕ್ಕೆ ನಮ್ಮ ಈ ಧಕ್ಕೆಗೆ ಬಂದು ನಮ್ಮ ಸಂಘಟನೆಯನ್ನು ಸ್ವಲ್ಪ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಒಂದು ಕಾಲ್ನಡಿಗೆ ಜಾಥಾ ಅಂತ ಹಮ್ಮಿಕೊಂಡಿದ್ದಾರೆ ಅಂತ ನಮ್ಮ ವಾಟ್ಸಪ್ ಅಲ್ಲಿ ಬರ್ತಾ ಉಂಟು. ಅದಕ್ಕೆ ನಮ್ದು ಮಂಗಳೂರು ಧಕ್ಕೆಯ ಸಂಘಟನೆಯ ಮೀನುಗಾರರ ಸಂಘಟನೆ ಯಾವುದೇ ಪ್ರೋತ್ಸಾಹ ಅವರಿಗೆ ಇರುವುದಿಲ್ಲ. ಅವರಿಗೆ ಮೀನುಗಾರರ ಮೇಲೆ ಒಳ್ಳೆ ಕಾಳಜಿದ್ರೆ ಕೇರಳದಲ್ಲಿ ಕಣ್ಣನೂರು, ಚೆರುವತ್ತೂರು, ಕಾಂಜಂಗಾಡು, ಕಾಸರಗೋಡು, ಮಂಜೇಶ್ವರ ಇಷ್ಟು ನಮ್ಮ ಮೀನುಗಾರರು ಈ ಅವರ ಸಂಪ್ರದಾಯ ಹೋಗಿ ಮೀನುಗಾರಿಕೆ ಮಾಡುವಾಗ ನಮ್ಮ ಬೋಟುಗಳನ್ನು ಅವರು ಎಳೆದುಕೊಂಡು ಹೋಗಿ ಅದಕ್ಕೆ 5 ಲಕ್ಷ 10 ಲಕ್ಷ ಫೈನ್ ಹಾಕ್ತಿದ್ದಾರೆ. ಇವತ್ತು ಕೂಡ ಫೈನ್ ಹಾಕ್ತಿದ್ದಾರೆ. ಈಗ ಕೂಡ ಇವರ ಸರ್ಕಾರ ಅಲ್ಲಿ ಇರುವುದು ಕೇರಳದಲ್ಲಿ CPIM. ಅವರಿಗೆ ಅವರ ಹತ್ರ ಒಂದು ಮಾತುಕತೆ ಮಾಡಿ ನಮ್ಮ ಮೀನುಗಾರರು, ಕರ್ನಾಟಕದ ಮೀನುಗಾರರನ್ನು ಯಾವುದೇ ರೀತಿ ತೊಂದರೆ ಕೊಡದೆ, ಅವರನ್ನು ಬೋಟನ್ನು ಎಳ್ಕೊಂಡು ಹೋಗದೆ, ಅವರಿಗೆ ಯಾವ ರೀತಿಯ ಫೈನ್ ಹಾಕದೆ ಅದನ್ನೊಂದು ಅವರು ಮಾಡಿಕೊಟ್ರೆ ಅವರಿಗೆ ನಮ್ಮ ವಂದನೆಗಳನ್ನು ನಾವು ತಿಳಿಸ್ತೇವೆ ಅವರಿಗೆ. ಅದಾದ್ರೂ ಒಂದು ಅವರು ಮೀನುಗಾರಿಕೆ ಮಾಡಲಿ. ಇಲ್ಲಿ ನಮ್ಮ ಬಂದರಿನಲ್ಲಿ ನಾವೆಲ್ಲ ಒಟ್ಟಿಗಿದ್ದೇವೆ, ಎಲ್ಲ ಸಮುದಾಯದವರು, ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವ ಇಲ್ಲ, ಎಲ್ಲ ನಾವು ಒಟ್ಟಿಗಿದ್ದೇವೆ. ನಮ್ಮೊಳಗೆ ಅವರು ಏನು ತಂದಿಡುದು ಬೇಡ. ಮೀನುಗಾರರು ಒಳ್ಳೆ ರೀತಿಯಿಂದ ಮಂಗಳೂರು ಧಕ್ಕೆಯಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದಾರೆ. ಹಾಗೆಯೇ ನಮಗೆ ಸರ್ಕಾರ ಕೂಡ ಒಳ್ಳೆ ರೀತಿಯ ಸಹಕಾರವನ್ನು ಕೊಡ್ತಾ ಉಂಟು. ಈ ರೀತಿ ನಮಗೆ ನಮ್ಮೊಳಗೆ ಗೊಂದಲ ತರೋದು ಬೇಡ ಅಂತ ಹೇಳಿ ಇವತ್ತು ನಮ್ಮ ಒಂದು ಅಹವಾಲನ್ನು ನಿಮ್ಮ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಮುಂದೆ ನಾವು ಇಡ್ತಾ ಇದ್ದೇವೆ. ಎಲ್ಲ ನಿಮ್ಮ ಸಹಕಾರ ಕೂಡ ನಮಗೆ ಅತ್ಯಗತ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಹಲವಾರು ದಿನಗಳಿಂದ ಮಂಗಳೂರಿನ ವಾಟ್ಸಪ್ ಪೇಜಲ್ಲಿ CPIM ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ಎಂಬ ಒಂದು ಪ್ರೋಗ್ರಾಮ್ ಅನ್ನು ಡಿಸೆಂಬರ್ 8ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಹೈಲೈಟ್ಸ್ ಆಗಿ ಮೀನುಗಾರರಿಗೆ ಸಂಬಂಧಪಟ್ಟಂತಹ ಸೌಲಭ್ಯವನ್ನು ಪಡೆಯಲು ಈ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂಬ ಶಿರೋನಾಮೆ ಅಡಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದನ್ನು ನಾನು ಮಂಗಳೂರು ಟ್ರಾಲ್ಬೋಟ್ ಮೀನುಗಾರರ ಸಂಘ, ಕರ್ನಾಟಕ ಪಶ್ಚಿಮ ಮೀನುಗಾರರ ಸಂಘ ಹಾಗೂ ನಮ್ಮ ಮೀನುಗಾರಿಕೆ ಬಂದರಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಯಾಕೆಂದರೆ ಮೀನುಗಾರರಾದಂತಹ ಸಂಘ ಸಂಸ್ಥೆಗಳು ಪರಿಹಾರವನ್ನು ಕಂಡುಕೊಳ್ಳಬೇಕು ಇದೆ. ಆ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನಾವು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು, ಎಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಂಡಿದ್ದೇವೆ. ಈಗಾಗಲೇ 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಮಂಗಳೂರು ಬಂದರಿನ 3rd ಸ್ಟೇಜ್ ಇದು ಇತ್ತೀಚೆಗೆ 49.5 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಕಾಮಗಾರಿಯು ಸ್ಟಾರ್ಟ್ ಆಗಿ ಅಕ್ಷರಶಃ ಒಂದು 20% ಕಾಮಗಾರಿ ಆಗಿದೆ. ಮುಂದಿನ 2 ವರ್ಷಗಳಿಂದ ಆ ಕಾಮಗಾರಿ ಪೂರ್ಣಗೊಳಿಸುವಂತಹ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಂಡಿದೆ. ತದನಂತರ ಮಂಗಳೂರು ಮೀನುಗಾರಿಕೆ ಬಂದರಿನ ಓಲ್ಡ್ ವಾರ್ಕ್, ಮೊದಲು ನಾವು ಮೀನುಗಾರಿಕೆ ಜೆಟ್ಟಿಯನ್ನು ಉಪಯೋಗಿಸಿದ್ದೆವು, ಅದು ಶಿಥಿಲಾವಸ್ಥೆಗೆ ಬಿದ್ದು ಇದರ ಬಗ್ಗೆ ನಾವು ಸರ್ಕಾರದ ಗಮನ ಸೆಳೆದಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುಪಾತದಲ್ಲಿ 37 ಕೋಟಿ ರೂಪಾಯಿಗೆ ಟೆಂಡರ್ ಪ್ರಕ್ರಿಯೆ ಚಾಲನೆ ಆಗಿದೆ. ಈಗಾಗಲೇ 6 ತಾರೀಕಿಗೆ ಅದು ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ನೇತೃತ್ವದಲ್ಲಿ ಶಂಕುಸ್ಥಾಪನೆಯಾಗಲಿದೆ. ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ
ಮೊದಲಿನಿಂದಲೂ ಮೀನುಗಾರರ ಯಾವುದೇ ಬೇಡಿಕೆ ಇದ್ದರೂ ಅದು ಸಲೀಸಾಗಿ ಸುಗಮವಾಗಿ ನಮಗೆ ತಲುಪುವಾಗಿ ಮಾಡಿದೆ. ಯಾವುದೇ ಸರ್ಕಾರಗಳು ಆಡಳಿತ ಬಂದಾಗಲೂ ಮೀನುಗಾರರ ಬೇಡಿಕೆಗಳನ್ನು ಈಡೇರಿಸಿ ಬಂದಿದೆ. ಇದರಲ್ಲಿ ಎರಡು ಮಾತಿಲ್ಲ. ನಮ್ಮಲ್ಲಿ ರಾಜಕೀಯ ಪಕ್ಷದವರು ಹಲವಾರು ಜನ ಇದ್ದರೂ ನಾವು ರಾಜಕೀಯವನ್ನಲ್ಲಿ ನಮ್ಮ ಮೀನುಗಾರಿಕೆ ಬಂಧನಲ್ಲಿ ಪ್ರದರ್ಶಿಸುವುದಿಲ್ಲ. ನಮಗೆ ಸರ್ಕಾರ ಕೊಟ್ಟಂಥ ಸವಲತ್ತು ಒಳ್ಳೆಯ ರೀತಿಯಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತಾ ಇದೆ. ಈಗಾಗಲೇ ಹಲವಾರು ವರ್ಷಗಳಿಂದ ಮಾನ್ಯ ಹೆಗ್ಡೆಯವರ ಸರ್ಕಾರ ಇರುವಾಗ ನಮಗೆ ಚಲಾವಣೆ ಕೊಟ್ಟಂತ ಡೀಸೆಲ್ ಕರರಹಿತ ಡೀಸೆಲ್ನ ಪ್ರಮಾಣವು ಈಗಾಗಲೇ ನಮಗೆ ಲೀಟರ್ಗೆ 12-13 ರೂಪಾಯಿ ಕರರಹಿತ ಡೀಸೆಲ್ ಅನ್ನು ನಮಗೆ ಸರ್ಕಾರ ನೀಡ್ತಾ ಇದೆ. ಇದಕ್ಕೆ ನಾವು ಸರ್ಕಾರಕ್ಕೆ ಚಿರಋಣಿಯಾಗಿದ್ದೇವೆ. ಈ ಸಮಸ್ಯೆ ಈ ಸವಲತ್ತು ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲ. ಇದು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಈ ಕರರಹಿತ ಡೀಸೆಲ್ ಅನ್ನು ಮೀನುಗಾರರಿಗೆ ಕೊಡುವಂಥದ್ದು ಇದ್ದರೆ ಅದು ಕರ್ನಾಟಕ ರಾಜ್ಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇವೆ. CPM ಪಕ್ಷದವರು ಈಗಾಗಲೇ ಹಮ್ಮಿಕೊಂಡಿರುವಂತಹ ಈ ಕಾನಡಿ ಜಾತ್ರೆಗೆ ನಮ್ಮ ಯಾವುದೇ ಸಂಘಟನೆ ಬೆಂಬಲವಿಲ್ಲ. ಇದು ಯಾರ ಹೊರಗಿನವರು ಮೂಗು ತೂರಿಸಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ ನಡೆಸಿದಂಥ ಪಿತೂರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ನಮ್ಮ ಸೆಕ್ರೆಟರಿ ಟೋಲ್ಬೋರ್ಡ್ ಸೆಕ್ರೆಟರಿ ಅವರು ಪೂರ್ಣ ಪ್ರಮಾಣದ ಅಭಿವೃದ್ಧಿಗೊಳಿಸಿ ಬೋಟುಗಳ ತಂಗುದಾಣ, ಸಾಂಪ್ರದಾಯಿಕ ಮೀನುಗಾರಿಕಾ ದೋಣಿಗಳ ತಂಗುದಾಣ ವಿಶಾಲಗೊಳಿಸಿ ಅಭಿವೃದ್ಧಿಗೊಳಿಸಿ ಮೀನುಗಾರರು, ಕೂಲಿ ಕಾರ್ಮಿಕರು, ವ್ಯಾಪಾರಿಗಳಿಗೆ, ಮಾರಾಟಗಾರರಿಗೆ, ಏಜೆಂಟರಿಗೆ ಸೂಕ್ತ ಸೌಲಭ್ಯ ಕಲ್ಪಿಸಿ ಅವರ ರ್ಯಾಲಿ. ಕೋವಿಡ್ ಸಂದರ್ಭದಲ್ಲಿ ಇದೇ ಕೂಲಿ ಕಾರ್ಮಿಕರ ಬಗ್ಗೆ CPMಗೆ ಕಾಳಜಿ ಇದ್ರೆ ಕೋವಿಡ್ ಸಂದರ್ಭದಲ್ಲಿ 2 ತಿಂಗಳು ಇದೇ ಕೂಲಿ ಕಾರ್ಮಿಕರಿಗೆ ಮಂಗಳೂರು ಟ್ರಾಲ್ಬೋಟ್ ಯೂನಿಯನ್ ಮತ್ತು ಪಶ್ಚಿಮ ಮೀನುಗಾರ ಸಂಘ 2 ತಿಂಗಳು ಉಚಿತವಾಗಿ ಅವರಿಗೆ 12 ಲಕ್ಷ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ ಆ ಟೈಮಲ್ಲಿ. ಆವಾಗ ಯಾವುದೇ ಒಂದು CPMನವರಿಗೆ ಅವರ ಬಗ್ಗೆ ಕಾಳಜಿ ಇಲ್ಲ. ಇನ್ನು ನೇರ ಖಾತೆಗೆ ವರ್ಗಾವಣೆ ಆಗ್ತಾ ಇತ್ತು ಡೀಸೆಲ್ ಸಬ್ಸಿಡಿ. ಆವಾಗ ಕೂಡ ಇದೇ CPMನವರಿಗೆ ಯಾವುದೇ ರೀತಿ ಮೀನುಗಾರರ ಬಗ್ಗೆ ಕಾಳಜಿ ಇರಲಿಲ್ಲ. ಆ 2 ತಿಂಗಳು 3 ತಿಂಗಳು ಬಾಕಿ ಆದಂತ ಏನು ದುಡ್ಡಿದೆ ಅದನ್ನ ನಮ್ಮ ಖಾತೆಗೆ ವರ್ಗಾವಣೆ ಮಾಡಲಿಕ್ಕೆ ಇದೇ ನಮ್ಮ ಸಂಘಟನೆ ಕ್ರಿಯಾ ಸಮಿತಿ ಜೊತೆ ಸೇರಿ ಅದನ್ನ ತರುವಂತ ಪ್ರಯತ್ನ ನಾವು ಆವಾಗ ಯಾವುದೇ ರೀತಿಯ ಕಾಳಜಿ CPM ಪಕ್ಷಕ್ಕೆ ಇರಲಿಲ್ಲ. ಮೀನುಗಾರರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಕೂಡ ಯಾವುದೇ ರೀತಿಯಂತ ಆವಾಗ ಇರಲಿಲ್ಲ. ಈಗ ನಮ್ಮ ಸಂಘಟನೆ ಮತ್ತೆ ಗೊಂದಲ ಉಂಟು ಮಾಡೋದಕ್ಕೋಸ್ಕರ ಇವರು ರಾಜಕೀಯ ಪಕ್ಷವಾಗಿ ನಮ್ಮನ್ನ ತುಳಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದದ್ದು. ನಮ್ಮ 2 ಯೂನಿಯನ್ ಕೂಡ ಮೀನುಗಾರರ ಜೊತೆ, ಕೂಲಿ ಕಾರ್ಮಿಕರ ಜೊತೆ ನಿರಂತರವಾಗಿ ನಾವು ಅವರಿಗೆ ಉತ್ತಮ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿದೆ. ಯಾಕೆಂದ್ರೆ ನಾವು 2 ತಿಂಗಳಿಗೆ 1 ತಿಂಗಳೊಮ್ಮೆ ಉಚಿತ ಆರೋಗ್ಯ ತಪಾಸಣೆ ಕೂಡ ಕೂಲಿ ಕಾರ್ಮಿಕರಿಗೆ ಮಾಡ್ತಾ ಇದ್ದೇವೆ. ಇದು ಯಾವುದು ಕೂಡ CPM ಪಕ್ಷಕ್ಕೆ ಅವರ ಬಗ್ಗೆ ಕಾಳಜಿ ಇರಲಿಲ್ಲ. ಈಗ ದಿಢೀರಾಗಿ ಕೂಲಿ ಕಾರ್ಮಿಕರ ಬಗ್ಗೆ ಇವರಿಗೆ ಒಂದು ರೀತಿಯಾದಂತ ಕಾಳಜಿ ವಹಿಸ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದೇ ರಾಜಕೀಯ ಪಕ್ಷದ ಜೊತೆ ಗುರುತಿಸಿಕೊಂಡಿಲ್ಲ. 2 ಯೂನಿಯನ್ ಕೂಡ ನಮಗೆ ಎಲ್ಲ ಪಕ್ಷದ ಮುಖಂಡರಿದ್ದಾರೆ, ಎಲ್ಲ ಪಕ್ಷದ MLA MPಗಳು ನಮ್ಮ ಜೊತೆ ಸಹಕರಿಸುತ್ತಿದ್ದಾರೆ. ಎಲ್ಲ ಬಂದಿರುವಂತ ಎಲ್ಲ ಸರ್ಕಾರಗಳು ಮೀನುಗಾರರ ಜೊತೆ ನಿಂತಿದೆ, ನಮಗೆ ಒಳ್ಳೆಯ ರೀತಿಯಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಮೀನುಗಾರರಿಗೆ ಯಾವುದೇ ರಾಜಕೀಯ ಪಕ್ಷದ ಅವಶ್ಯಕತೆ ಇಲ್ಲ. ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡಲಿಕ್ಕೆ ನಾವು ನಿರಂತರವಾಗಿ ಶ್ರಮಿಸ್ತಾ ಇದ್ದೇವೆ. ಇನ್ನು ಕೂಡ ಖಂಡಿತವಾಗಿ ನಾವು ನಮ್ಮ ಸಮಸ್ಯೆಗಳಿಗೆ ನಾವೇ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಖಂಡಿತವಾಗಿ ಇನ್ನು ಮುಂದೆ ಕೂಡ ಮಾಡ್ತೇವೆ ಅಂತ ತಮ್ಮ ಮುಂದೆ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಈಗ ನಿಮ್ಮ ಸಂಘಟನೆಯವರು ಪ್ರತಿಭಟನೆ ಯಾರು ಈಗ ಉಳಿದ ಮೀನುಗಾರರಲ್ಲಿ ಬಂಧನದಲ್ಲಿದ್ದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ನಿಮ್ದು ಮುಂದಿನ ಕ್ರಮ ಏನು? 100% ಯಾರು ಭಾಗವಹಿಸಿಲ್ಲ ಅಂತ 100 ನಾನು ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ಯಾವುದಾದ್ರೂ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಮೀನುಗಾರರು ಬದ್ಧವಾಗಿರ್ತಾರೆ. ಮೀನುಗಾರ ಇಲ್ಲದವರು ಹೋಗಿರ್ಬೋದು. ಮೀನುಗಾರರಂದ್ರೆ ಅವರು ವೆರಿ ಸ್ಟ್ರಿಕ್ಟ್, ದೇವರ ಸ್ವಲ್ಪ ಡಿಸಿಪ್ಲಿನ್ಸ್ ಇನ್ ಲೈಫ್. ಅವ್ರು ಯಾವುದಕ್ಕೂ ಬಗ್ಗುವರಲ್ಲ. ಒಂದು ನ್ಯಾಯ ನೀತಿ ಇದ್ರೆ ಬರ್ತಾರೆ ಅವರು. ಇಲ್ಲಿ ಏನಂದ್ರೆ ಇವಾಗ ಕೆಲಸ ಸ್ಟಾರ್ಟ್ ಆಗಿದೆ, ಇನ್ನೊಂದು ಕೆಲಸಕ್ಕೆ ಶಂಕುಸ್ಥಾಪನೆ ಆಗ್ತಾ ಇದೆ, ಇವರು ಬಂದು ಮಾಡಿದಂತ ತೋರಿಸ್ಕೊಳ್ಳೋಕೆ ಇದೆಲ್ಲ ಮಾಡುದು. ದಿಸ್ ರಿಯಲ್ ಫ್ಯಾಕ್ಟ್, ಇಸ್ ಪೊಲಿಟಿಕ್ಸ್. ಅಲ್ಲ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿದೆ ಅಂತ ಹೇಗೆ ಹೇಳ್ತಾರೆ? ಇನ್ನೂ ಕೆಲವೊಂದು ಇದರಲ್ಲಿ ಬಾಕಿ ಇದ್ದೇ ಇದೆಯಲ್ಲ, ಬಾಕಿ ಇದ್ದೇ ಇದೆಯಲ್ಲ ನಿಮ್ಮ ಇದಕ್ಕೆ ಮಂದಗತಿಯಲ್ಲಿ ಆಗ್ತಾ ಇದೆ. Because there before
ಅದು ಏನೈತೆ ಅಂತ ಹೇಳಿದ್ರೆ ಕೋರ್ಟಲ್ಲಿ ಇರುವಂತ ಸಂದರ್ಭದಲ್ಲಿ ಯಾರು ಕೂಡ ಏನ್ ಮಾಡೋಕ್ಕಾಗಿಲ್ಲ. ಅವಾಗ ನಮ್ಮ ಸಂಸ್ಥೆಯವರು ನಾವು ಕಾಸುಗಳು ಖರ್ಚು ಮಾಡ್ಬೇಕು. ನೀವೇ ಇದನ್ನ ಮಾಡಿ ಒತ್ತಾಯ ಮಾಡ್ತಾ ಇದ್ದೀರಿ, ಮಾಡ್ಬೇಕು ಅಂತೇಳಿ ನಿಮ್ಮ ಅದು ನಮ್ಮ ಡ್ಯೂಟೀಸ್ ಅದು. ಅಲ್ಲ ಅಂದ್ರೆ ಇದು ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ಅಂತ ಇಲ್ಲಲ್ಲ, ಅಂದ್ರೆ ನೀವು ಆಗ್ತಾ ಇದೆಯಲ್ಲ, ನಮ್ ಕಣ್ಣ ಕಾಣಿಸ್ತಾ ಇದೆಯಲ್ಲ, ಮುಂಚೆ ಕಾಣಿಸ್ತಾ ಇರ್ಲಿಲ್ಲ, ಇವಾಗ ಕಣ್ಣ ಕಾಣಿಸ್ತಾ ಇದೆಯಲ್ಲ ಸರ್. ನಮ್ಮ ಬೇಡಿಕೆ ಯೂನಿಯನ್ ಅಲ್ಲಿ ಏನಿತ್ತು ಅದನ್ನೆಲ್ಲ ನಾವೀಗ ಪೂರೈಸಿಕೊಂಡು ಮಾಡ್ಕೊಳ್ತಾ ಇದ್ದೇವೆ. Everything is happening. Now we are seeing it. ಇದು 2010 ಇಸವಿಯಲ್ಲಿ 3ನೇ ಹಂತದ ಕಾಮಗಾರಿ ಶಂಕುಸ್ಥಾಪನೆಯಾಗಿ ಅದು 2 ವರ್ಷದಲ್ಲಿ ಪೂರ್ಣ 75% ಕಾಮಗಾರಿ ಮುಗಿದಿತ್ತು. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಲ್ಬುಕರ್ಕ್ ಅಂಡ್ ಸನ್ಸ್ ಮಂಗಳೂರಿನ ಟೈಲ್ ಫ್ಯಾಕ್ಟರಿ ಓನರ್ ಇವರು ಈ ಮಧ್ಯೆ ಒಂದು ಕೇಸ್ ಹಾಕಿ ಅದು ಗ್ರೀನ್ ಟ್ರಿಬ್ಯುನಲ್ ವರೆಗೆ ಹೋಗಿ NGT ವರೆಗೆ ಹೋಗಿ ಅದಕ್ಕೆ ಒಂದು ಸ್ವಲ್ಪ ಸಮಯ ಸ್ಟೇ ಸಿಕ್ಕಿತ್ತು. ಆವಾಗ ಈ ಪ್ರಾಜೆಕ್ಟಿನ ಹಣ SR ರೇಟ್ ಜಾಸ್ತಿ ಆಗಿ ಪ್ರಾಜೆಕ್ಟಿಗೆ ಸ್ವಲ್ಪ ತೊಂದರೆ ಆಯಿತು. ಆವಾಗ ಎಲ್ಲ ಮೆಟೀರಿಯಲ್ಗೆ ರೇಟ್ ಜಾಸ್ತಿ ಆಗಿ ಆ ಬೇಸಿಕಲ್ಲಿ ಅವರಿಗೆ ಕಾಂಟ್ರಾಕ್ಟ್ದಾರರಿಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅದು 59 ಕೋಟಿ ರೂಪಾಯಿಯಿಂದ 99 ಕೋಟಿ ರೂಪಾಯಿಗೆ ಎಕ್ಸ್ಟೆನ್ಷನ್ ಆಯಿತು. ಆವಾಗ ಮತ್ತೊಮ್ಮೆ ನಾವು ಸರ್ಕಾರದ ಗಮನ ಸೆಳೆದು, ಆ ಸಂದರ್ಭದಲ್ಲಿ ಯಾವ ಸರ್ಕಾರ ಆಡಳಿತ ನಡೆಸ್ತಾ ಇತ್ತು ಆ ಸರ್ಕಾರದ ಗಮನ ಸೆಳೆದು ಇತ್ತೀಚಿನ ಈ ಸರ್ಕಾರ ಇರುವಾಗ ಅದಕ್ಕೆ ಚಾಲನೆ ಕೊಟ್ಟು 49.5 ಕೋಟಿ ರೂಪಾಯಿಯ ಅನುದಾನವನ್ನು ನೀಡಿ ಆ ಅನುದಾನದ ಪ್ರಕಾರ ಈಗ ಕಾರ್ಯ ಚಲಿಸ್ತಾ ಇದೆ, ಕೆಲಸ ಕಾರ್ಯ ನಡೀತಾ ಇದೆ. ಅದರಲ್ಲಿ 2 ಮಾತಿಲ್ಲ. ಮತ್ತೊಂದು ನಮ್ದು ಬೇಡಿಕೆ ಸರ್ಕಾರದ ಮುಂದೆ ಇದೆ, ಅದನ್ನು ಸಹ ಸರ್ಕಾರ ನೆರವೇರಿಸ್ತಾ ಇದ್ದಾರೆ. ರೈಲ್ವೆ ಮತ್ತು ಮಂಗಳೂರು ನದಿಯ ಹೂಳೆತ್ತುವ ಕಾಮಗಾರಿ ಅದಕ್ಕೆ ಸಹ ಕೂಡ 29 ಕೋಟಿ ರೂಪಾಯಿಯ ಅನುದಾನದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಡ್ರೆಡ್ಜಿಂಗ್ ಕಾರ್ಯಕ್ರಮ ಸಹ ಈಗ ನಡೀತಾ ಇದೆ, ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಸರ್ಕಾರದ ಮುಂದೆ ನಮ್ಮೊಂದು ಡಿಮಾಂಡ್ ಇತ್ತು, ಕಟ್ಟಿಂಗ್ ಡ್ರೆಜರ್ ಉಪಯೋಗಿಸಿ ಹೂಳೆತ್ತಬೇಕಂತೆ. ಈಗಾಗಲೇ ಸರ್ಕಾರ ಡಯಾಫ್ರಮ್ ಬದಿಯಲ್ಲಿ ಗ್ರಾಫ್ ಡ್ರೆಡ್ಜಿಂಗ್ ಅಲ್ಲಿ ಹೂಳೆತ್ತುವ ಕಾರ್ಯಕ್ರಮ ಚಲಾವಣೆಗೆ ಕೊಟ್ಟಿದೆ, ಅದು ನಡೀತಾ ಇದೆ. ಮುಂದಿನ ಹಂತದಲ್ಲಿ ಮುಂದಿನ 1 ವರ್ಷದೊಳಗೆ ಆ ಕಾರ್ಯಕ್ರಮ ಸಹ ಮುಗಿತಾ ಅಂತೇಳಿ ನಮಗೆ ಭರವಸೆ ಇದೆ. ಆಂಬ್ಯುಲೆನ್ಸ್ ಬಗ್ಗೆನೂ ಇತ್ತು, ಮಿನಿಸ್ಟರ್ ಇದರಲ್ಲಿ ಅದು ಟೆಂಡರ್ಗೆ ಪ್ರೊಸೆಸ್ ಆಗಿದೆ. ಮೇ ಬಿ ಮಂತ್ರಿ ಬಂದಲ್ಲಿ ಫಸ್ಟ್ ಅದನ್ನ ಟ್ರಯಲ್ ಬೇಸಿಸ್ ಅಲ್ಲಿ ನೋಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ.